ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, 100 ಜನ್ಮಗಳ ಪಾಪಗಳು ದೂರವಾಗುವ ದಾರಿ ಇದು ಒಂದೇ, ತಪ್ಪದೆ ಮಾಡಿ. 2 ದಿನಗಳಲ್ಲಿ ಬದಲಾವಣೆ ಆಗುತ್ತೆ. ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ದೂರ ಮಾಡ್ಕೊಳ್ಳೋಕ್ಕೆ ಸಾಯಿಯಪ್ಪ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದಾರೆ. 100 ಜನ್ಮಗಳ ಪಾಪಗಳು ದೂರ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸಾಯಿಯಪ್ಪ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಎಲ್ಲ ಪೂಜೆಗಳು ಮಾಡ್ತಾ, ಎಲ್ಲ ಪರಿಹಾರಗಳು ಮಾಡ್ತಾ ಕೂಡ ನಾವು ಇಷ್ಟು ಕಷ್ಟನ ಅನುಭವಿಸ್ತಾ ಇದ್ದೀವಿ. ನಮ್ಮ ಕಷ್ಟಗಳು ದೂರ ಆಗಲಿಲ್ಲ. ಬಾಬಾ ಏನೇ ಕಷ್ಟ ಬಂದರೂ ಕೂಡ ನಿಮ್ಮ ಮುಂದೆನೇ ಬೇಡ್ಕೊಂತೀವಿ, ನಿಮ್ಮ ಮುಂದೆನೇ ಹೇಳ್ತೀವಿ. ಆದರೂ ಕೂಡ ಯಾಕಪ್ಪ ಇಷ್ಟು ಕಷ್ಟ ನಮಗೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಚಿಂತೆ ಮಾಡ್ತಾ ಇರ್ತೀವಿ. ಬಾಬಾ ಹೇಳಿರೋದೆಲ್ಲ ಕೂಡ ನಾವು ಮಾಡ್ತಾ ಇದ್ರು ಕೂಡ ನಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದೇ ಕಾಣಿಸಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಆ ಬೇಜಾರಿಗೆ ನಾವು ಒಂದೊಂದು ಟೈಮು ಪೂಜೆ ಮಾಡೋಕ್ಕೆ ಮನಸ್ಸು ಬರಲ್ಲ. ಯಾಕಂದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮ್ಮ ಕಷ್ಟಗಳು ದೂರ ಆಗಲಿಲ್ವೇ ಅಂತ ಚಿಂತೆ ಮಾಡ್ತೀವಿ. ಇದೆಲ್ಲ ಕೂಡ ನಾವು ಅನುಭವಿಸ್ತಾ ಇರೋವಂಥದ್ದೆಲ್ಲ ಕೂಡ ನಮ್ಮ ಕೈಯಿಂದ ನಾವು ಮಾಡಿರೋ ಅಂಥ ತಪ್ಪುಗಳಿಗೆ ನಾವು ಈಗ ಈ ನೋವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಯಾವುದೇ ಪ್ರಾಣಿ ಆಗಿರ್ಬೋದು, ಎಲ್ಲ ಪ್ರಾಣಿಗಳಿಗೂ ಕಷ್ಟ ಕಾಲ ಇರುತ್ತೆ, ಸಂತೋಷ ಕಾಲ ಅನ್ನೋದು ಕೂಡ ಇರುತ್ತೆ. ಈ 2 ಎಲ್ಲರ ಜೀವನದಲ್ಲಿ ಕೂಡ ಇರುತ್ತೆ. ನಮಗೆ ತಾಳ್ಮೆ ಅನ್ನೋದು ಇರಬೇಕು, ಶ್ರದ್ಧೆ ಭಕ್ತಿ ಅನ್ನೋದು ಇರಬೇಕು. ನಾವು ಯಾವ ದೇವ್ರನ್ನ ಇಷ್ಟಪಟ್ಟು ಪೂಜಿಸ್ತೀವೋ ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ನಾನು ಸಾಯಿಯಪ್ಪನ ನಂಬ್ಕೊಂಡಿದ್ದೀನಿ, ಖಂಡಿತ ನನಗಾಗುತ್ತೆ, ನಾನೇನು ಅನ್ಕೊಂಡಿದ್ದೀನೋ ಅದರಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕು. ನಾವು ಅನುಭವಿಸ್ತಿರೋ ಅಂಥ ಕಷ್ಟಗಳು ಬೇರೆಯವ್ರ ಹತ್ರ ಹೇಳ್ಕೋಬಾರ್ದು. ಕಷ್ಟಗಳಾಗಿರ್ಬೋದು, ಸಂತೋಷಗಳಾಗಿರ್ಬೋದು, ಏನೇ ಆಗಿರ್ಬೋದು. ಸಂತೋಷ ಅಂದರೆ ನಿಮ್ಮ ತಾಯಿ ತಂದೆ ಹತ್ರ ಮಾತಾಡ್ಕೋಬೋದು, ಅಥವಾ ಏನಾದರೂ ಚಿಕ್ಕ ಕಷ್ಟ ಬಂದರೂ ಕೂಡ ತಾಯಿ ತಂದೆ ಹತ್ರ ಮಾತಾಡ್ಕೊಂಡ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆ ನೋವನ್ನ ಅವರು ಕೂಡ ತಗೊತಾರೆ. ಆವಾಗ ನಮಗೆ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ. ಇನ್ನು ಅವ್ರಿಗೆ ಇಷ್ಟವಾದಂಥ ದೇವ್ರು ಇರ್ತಾರಲ್ವ, ಅಂಥವ್ರ ಮುಂದೆ ಕುತ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಮನಸ್ಸಿನಲ್ಲೇ ಅವ್ರ ಹತ್ರ ಮಾತಾಡಿದ್ರೆ ಎಷ್ಟು ರಿಲ್ಯಾಕ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಗೊತ್ತಾ. ನಿಮಗೆ ಪಕ್ಕದಲ್ಲಿ ಯಾರೂ ಇಲ್ಲ, ನನ್ನ ಮನಸ್ಸಿಗೆ ಆಗಿರುವಂಥ ಗಾಯ, ನನಗೆ ಬಂದಿರುವಂಥ ಕಷ್ಟ, ಈಗ ಅನುಭವಿಸುತ್ತಾ ಇರುವಂಥ ನೋವು ಯಾರು ತಗೊಳ್ಳೋರೇ ಇಲ್ಲ ಅನ್ನೋವಾಗ ನಿನಗೆ ಸಾಯಿ ಇದ್ದಾರೆ. ಸಾಯಿ ಪಕ್ಕದಲ್ಲೇ ಕೂತಿರ್ತಾರೆ. ಸಾಯಿಯಪ್ಪ ಮುಂದೆ ಮಾತಾಡ್ಕೊಳ್ಳಿ. ಬಾಬಾ ಅಂತ ಒಮ್ಮೆ ಕರೆದ್ರೂ ಸಾಕು, ನಿಮ್ಮ ಮುಂದೆ ಪ್ರತ್ಯಕ್ಷವಾಗ್ತಾರೆ ಸಾಯಿಯಪ್ಪ. ಒಮ್ಮೆ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ನೋವನ್ನ, ಸಂತೋಷವನ್ನು ಎಲ್ಲ ಕೂಡ ಸಾಯಿಯಪ್ಪ ಹತ್ರ ಹಂಚ್ಕೊಳ್ಳಿ. ಇವಾಗ ನಿಮ್ಗೆ ಅನ್ಸುತ್ತೆ, ನನಗಂತ ನನ್ನ ಮಾತು ಕೇಳೋರಂತ ಒಬ್ಬರಿದ್ದಾರೆ, ನನ್ನ ನೋವನ್ನ ತಗೊಳ್ಳೋರಿದ್ದಾರೆ ಅನ್ನೋ ಫೀಲ್ ನಿಮಗೆ ಬರುತ್ತೆ. ಸಾಯಿಯಪ್ಪ ಎಲ್ಲ ಕೂಡ ಕೇಳ್ತಾರೆ. ನೀವು ಸಾಯಿಯಪ್ಪ ಭಕ್ತರು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಅವರು ಹೇಳಿರೋದೆಲ್ಲ ಕೂಡ ನೀವು ನಿಜವಾಗ್ಲೂ ಮಾಡ್ತೀರಾ. ಯಾಕಂದ್ರೆ ಸಾಯಿಯಪ್ಪ ಪವಾಡಗಳು ನಾವು ತುಂಬಾ ಕೇಳಿದ್ದೀವಿ. ಸಾಯಿಯಪ್ಪ ಏನಾದರೂ ಒಂದು ಮಾತು ಕೊಟ್ರೆ ಸಾಕು, ಅದು ನಿಜ ಮಾಡ್ತಾರೆ ಅವರ ಜೀವನದಲ್ಲಿ. ಅವ್ರನ್ನ ನಂಬಿಕೊಂಡು ನೀವು ಒಂದು ಪೂಜೆ ಮಾಡಿ ನೋಡಿ, ಗೊತ್ತಾಗತ್ತೆ ನಿಮಗೆ. ಅವರ ಮೇಲೆ ನಂಬಿಕೆ ಇಟ್ಕೊಂಡು ಒಂದು 5 ವಾರ ಗುರುವಾರ ಪೂಜೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿ ಇರುವಂಥ ಚೇಂಜಸ್ ಅಂದರೆ ನಿಮಗೆ ಆರ್ಥಿಕವಾಗಿ ಏನಾದರೂ ತೊಂದರೆ ಇದ್ದರೂ ಕೂಡ, ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ, ಮಕ್ಕಳ ಸಮಸ್ಯೆ ಇದ್ದರೂ ಕೂಡ, ಏನೇ ತೊಂದರೆ, ಮದುವೆ ಸಮಸ್ಯೆ ಇದ್ದರೂ ಕೂಡ, ಏನೇ ತೊಂದರೆ ಇದ್ದರೂ ಕೂಡ ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಕೊಂಡು ಸಾಯಿಯಪ್ಪಗೆ ಗುರುವಾರ ಪೂಜೆ ಮಾಡ್ಕೊತ ಹೋಗಿ. ನಿಮಗೆ ಗೊತ್ತಾಗತ್ತೆ ನಿಮ್ಮ ಮನೆಯಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ, ನಮ್ಮ ಜೀವನ ಯಾವ ಥರ ಬದಲಾವಣೆ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಕಣ್ಣು ಮುಂದೆ ಎಲ್ಲ ಕೂಡ ನಡೆಯುತ್ತೆ.
ಅವ್ರ ಮೇಲೆ ನಂಬಿಕೆ ಅನ್ನೋದಿರಬೇಕು ನಿಮಗೆ. ಆವಾಗ ನೀವು ಏನೇ ಅನ್ಕೊಂಡ್ರು ಕೂಡ ಮನಸ್ಸಿನಲ್ಲಿ ಅದು ಖಂಡಿತ 100% ಅಲ್ಲ 200% ಹಾಗೆ ಆಗುತ್ತೆ. ಈಗ ನಮಗೆ ಶ್ರೀರಾಮನವಮಿ ಹಬ್ಬ ಬರ್ತಾ ಇದೆ. ಆ ಸಮಯದಲ್ಲಿ ಮುಖ್ಯವಾಗಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಈ ವರ್ಷದಲ್ಲಿ ಅಯೋಧ್ಯದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಈ ವರ್ಷದಲ್ಲಿ ಆಗಿದೆ. ಅದು ನಮ್ಮ ಅದೃಷ್ಟ. ಅದು ಜನವರಿ 22ನೇ ತಾರೀಕು ಆಗಿದೆ. ಎಲ್ಲರಿಗೂ ಗೊತ್ತು, ನಾವೆಲ್ಲರೂ ಕೂಡ ಲೈವ್ ಅಲ್ಲಿ ಆ ಪೂಜೆನ ನೋಡಿದ್ದೀವಿ. ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗಿದ ನಂತರ ಮೊದಲನೆಯ ಶ್ರೀರಾಮನವಮಿ ಇದು. ಅದಕ್ಕೆ ಎಲ್ಲರೂ ಕೂಡ ಒಳ್ಳೆಯದು ಆಗಬೇಕು, ಈ ವರ್ಷದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ನಮಗೆ ತಾಳ್ಮೆಯಿಂದ ಮುಂದಕ್ಕೆ ಸಹಿಸ್ಕೊಂಡು ಹೋಗ್ಬೇಕು ಅನ್ನೋ ಶಕ್ತಿನ ನಮಗೆ ಕೊಟ್ಟರೆ ಸಾಕು, ನೀವು ನಮ್ಮ ಜೊತೆ ಇದ್ದರೆ ಸಾಕಪ್ಪ ಅಂತ ನಾವು ಬೇಡ್ಕೋಬೇಕು. ಆವತ್ತಿನ ದಿನ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಅಯೋಧ್ಯದಿಂದ ಬಂದಿರುವಂಥ ಅಕ್ಷತೆ ಕಾಳು ಇರುತ್ತಲ್ಲ, ಆ ಅಕ್ಷತೆ ಕಾಳು ಚೆನ್ನಾಗಿ ಹಂಗೆ ಬಚ್ಚಿಟ್ಕೊಂಡು ಇಟ್ಕೊಂಡಿರ್ತೀರ. ಅಂದರೆ ಪೂಜೆ ಮನೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ಆವತ್ತಿನ ದಿನ 22ನೇ ತಾರೀಕಿನ ದಿನ ಎಲ್ಲರೂ ಕೂಡ ಆ ಅಕ್ಷತೆ ಕಾಳನ್ನ ಪೂಜೆ ಮುಗಿದಿದ ನಂತರ ಎಲ್ಲರೂ ಆಶೀರ್ವಾದ ತಗೋಬೇಕು. ನಿಮ್ಮ ಮನೆಯಲ್ಲಿರುವಂಥ ದೊಡ್ಡವ್ರ ಕೈಯಲ್ಲಿ ಆ ಅಕ್ಷತೆ ಕಾಳು ತಗೊಂಡು ಆಶೀರ್ವಾದ ಅನ್ನೋದು ತಗೋಬೇಕು ಅಂತ ಹೇಳಿದ್ರು. ಅದು ಎಲ್ಲರೂ ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಈ ಥರ ಆಚರಿಸಿದ ನಂತರ ಹಂಗೆ ಮತ್ತೆ ಬಚ್ಚಿಟ್ಕೊಂಡಿದ್ದಾರೆ. ಆ ಅಕ್ಷತೆ ಕಾಳನ್ನ ಮತ್ತೆ ಏನು ಮಾಡಬೇಕು ಅಂದರೆ, ಶ್ರೀರಾಮನವಮಿ ದಿನ ನಿಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಷತೆ ಕಾಳಿದ್ರೆ ಅದರಲ್ಲಿ ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಇನ್ನೂ ಸ್ವಲ್ಪ ಅಕ್ಕಿ ತಗೊಂಡು ಸ್ವಲ್ಪ ತುಪ್ಪದಲ್ಲಿ ಅರಿಶಿನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳಿ. ಅಕ್ಷತೆ ಕಾಳನ್ನ ತಯಾರಿ ಮಾಡಿಕೊಂಡು ಅದ್ರ ಜೊತೆಗೆ ಅಯೋಧ್ಯದಿಂದ ಬಂದಿರುವಂಥ ಅಕ್ಷತೆ ಕಾಳಿಗೆ ಸೇರಿಸ್ಬೇಕು. ಈ ಥರ ಸೇರಿಸ್ಕೊಂಡು ಆವತ್ತಿನ ದಿನ ನಿಮ್ಮ ಮನೆಯಲ್ಲಿ ಶ್ರೀರಾಮನಿಗೆ ಯಾವ ಥರ ಪೂಜೆ ಮಾಡ್ತೀರೋ ಆವತ್ತಿನ ದಿನ ನೀವು ಏನೇನು ನೈವೇದ್ಯ ಇಡ್ತೀರೋ ಅದೆಲ್ಲ ಕೂಡ ಮಾಡಿ. ಆಮೇಲೆ ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಸಂಕಲ್ಪನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಹೇಳ್ಕೊತ, ನೀವು ಏನಾದರೂ ಡ್ರೀಮ್ ಏನಾದರೂ ನಿಮ್ಮ ಕೆರಿಯರ್ ಬಗ್ಗೆ ಏನಾದರೂ ಇದ್ದರೆ, ತೊಂದರೆಗಳಿದ್ರೆ ಅದೆಲ್ಲ ಹೋಗಬೇಕು ಅಂತ, ಅಥವಾ ನಿಮ್ಮ ಜಾಬ್ ಬೇಕು ಅಂತ ಏನಾದರೂ ಇದ್ದರೆ ಆ ಥರ ಏನಾದರೂ ಸಂಕಲ್ಪ ಮಾಡಿಕೊಂಡು ನೀವು ಆವತ್ತಿನ ದಿನ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಆ ಶ್ಲೋಕವನ್ನು 108 ಬಾರಿ ನಿಮ್ಮ ಪೂಜೆ ಮನೆಯಲ್ಲಿ ಕುತ್ಕೊಂಡು ಹೇಳ್ಕೋಬೇಕು. ಅಂದರೆ ಜಪಿಸಬೇಕು. ಆ ಮಂತ್ರವನ್ನು ನೀವು ಜಪಿಸಬೇಕು. ಈ ಶ್ಲೋಕವನ್ನು ಜಪಿಸಿದ ನಂತರ ಒಳ್ಳೆಯ ಕೆಲಸವನ್ನು ನಾವು ಇವತ್ತಿನ ದಿನ ಸ್ಟಾರ್ಟ್ ಮಾಡಬೇಕು ಅನ್ನೋರು, ಅಂದರೆ ಶ್ರೀರಾಮ ಕೋಟಿ ಬರಿತಾರಲ್ವಾ, ತುಂಬ ಜನ ಬರಿತಾರೆ, ನಾವು ಮಾಡಲೇಬೇಕು ಅಂದರೆ ನಾವು ಆ ಥರ ಬರಿಬೇಕು ಅನ್ನೋ ಆಸೆ ಇರೋವಂಥವ್ರು ಶ್ರೀರಾಮ ಹುಟ್ಟಿದ ಹಬ್ಬ ದಿನ ನೀವು ಆವತ್ತಿನ ದಿನ ಶುರು ಮಾಡಿದರೆ ನಿಮ್ಮ ಜೀವನದಲ್ಲಿರೋ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ. 100 ಜನ್ಮಗಳ ಪಾಪಗಳು ಕೂಡ ನಿಮಗೆ ದೂರ ಆಗೋಕ್ಕೆ ಸಾಧ್ಯವಿದೆ. ಶ್ರೀರಾಮ ಕೋಟಿ ಬರಿಬೇಕು ಅಂದರೆ ನಿಮ್ಮ ಮನೆಯಲ್ಲೇ ಪೂಜೆ ಎಲ್ಲ ಮುಗಿದಿದ ನಂತರ ರಾಮನಾಮ ಜಪ ಮಾಡಿದ ನಂತರ ನೀವು ಕುತ್ಕೊಂಡು ನಿಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೋದು. ಅಥವಾ ನೀವು ಯಾವುದಾದ್ರೂ ಶ್ರೀರಾಮನ ಮಂದಿರಕ್ಕೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಕೂಡ ಸ್ಟಾರ್ಟ್ ಮಾಡಿಬಿಟ್ಟು ಬರ್ಬೋದು. ಅಥವಾ ಇನ್ನೊಂದು ಮುಖ್ಯ ವಿಷಯ, ಯಾರ್ಯಾರು ಶ್ರೀರಾಮನ ಹುಟ್ಟಿದ ಹಬ್ಬ ದಿನ ಯಾರ್ಯಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶ್ರೀರಾಮನ ಕಲ್ಯಾಣೋತ್ಸವನ ನೋಡ್ತಾರೋ ಅಂಥವರ ಜೀವನದಲ್ಲಿ ಕಷ್ಟಗಳೆಲ್ಲ ಕೂಡ ಅವರೇ ದೂರ ಮಾಡ್ತಾರೆ. ಅವ್ರನ್ನ ಯಾರು ನಂಬಿಕೊಂಡು ಅವ್ರ ಮುಂದಕ್ಕೆ ಹೋಗ್ತಾರೋ ಅವರ ಕಷ್ಟ ಕಾಲ ಅನ್ನೋದು ಆವತ್ತಿನ ದಿನಗೆ ಲಾಸ್ಟ್ ಅಂತ ಹೇಳ್ಕೋಬೇಕು. ಪ್ರತಿ ಒಬ್ಬರು ಕೂಡ ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಇವತ್ತು ಇಂಥ ಒಳ್ಳೆಯ ಸಂದೇಶವನ್ನು ಸಾಯಿಯಪ್ಪ ಹೇಳ್ಕೊಡ್ತಾ ಇದ್ದಾರೆ. ಯಾರ್ಯಾರು ಶ್ರೀರಾಮ ಕೋಟಿ ಬರಿಬೇಕು ಅಂತ ಆಸೆ ಇರುತ್ತೋ ಅಂಥವರು ಬರೀ ರಾಮ 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 ಅಂತ ಬರೆಯಕ್ಕೆ ಹೋಗಬೇಡಿ. ಶ್ರೀ ಅನ್ನೋದು ಜೊತೆಗೆ ಬರಿಬೇಕು. ಶ್ರೀ ಅಂದ್ರೆ ಮಹಾಲಕ್ಷ್ಮಿ. ಸ್ವತಃ ಆ ಸೀತಾದೇವಿ ಅಂತ ಹೇಳ್ಕೋಬೇಕು. ಸೀತಾದೇವಿ ಇಲ್ಲದೆ ಶ್ರೀರಾಮ ಇಲ್ಲ. ಅದಕ್ಕೆ ನೀವು ಶ್ರೀರಾಮ ಅಂತ ಬರೆದ್ರೇನೆ ನಿಮ್ಗೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ. ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಆವತ್ತಿನ ದಿನ ಶ್ರೀರಾಮನವಮಿ ದಿನ ನೀವು 5 ದೀಪಗಳು ಹಚ್ಚಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಯಾಕಂದ್ರೆ 500 ವರ್ಷಗಳು ಫೈಟ್ ಮಾಡಿದ ನಂತರ ಅಯೋಧ್ಯದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಹಂಗಾಗಿ 5 ಸಂಖ್ಯೆಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡಬೇಕು.
ಪಂಚಮುಖ ದೀಪಾರಾಧನೆ ಮಾಡಿ ನೋಡಿ, ನಿಮಗೆಲ್ಲ ಕೂಡ ಒಳ್ಳೆಯದಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅರ್ಥ ಮಾಡ್ಕೊತೀನಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್, ಜೈ ಶ್ರೀರಾಮ್.